ರೈತ ಬಾಂಧವರೇ, ಈಗ ಅರಿಶಿಣವನ್ನು ನಾವು ಬೆರಳನ್ನು ಬಳಸಿ ಯಾವ ರೀತಿ ನಾವು ಬಿತ್ತನೆಗೆ ಬಳಸ್ಬೋದು ಅನ್ನೋದನ್ನು ನಾನು ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಅರಿಶಿಣವನ್ನು ತಾಯಿಗೆಡ್ಡೆ ಬಳಸಿ ನಾವು ಬಿತ್ತನೆಯನ್ನು ಮಾಡಿ ಬೆಳೆಯನ್ನು ಬೆಳೀತಾ ಇದ್ದೀವಿ. ಅದಲ್ಲದೆ ಕೂಡ ನಾವು ಈ ಥರ ಬೆರಳು ಏನು ಬರುತ್ತೆ, ನೀವು ಅರಿಶಿಣ ಅಂತ ಏನು ಕರಿತೀರಿ, ಅಥವಾ ನಾವು ಬೇಯಿಸಿ ಏನು ಮಾರ್ಕೆಟಿಗೆ ಹಾಕ್ತೀವಿ, ಈ ರೀತಿಯಾದಂಥ ಬೆರಳನ್ನು ಕೂಡ ನಾವು ಬಿತ್ತನೆಗೆ ಬಳಸ್ಬೋದು. ಈ ರೀತಿಯಾದ ಬೆರಳನ್ನು ನಾವು ಬಳಸೋದ್ರಿಂದ ನಮಗೆ ಒಂದು ಎಕರೆಗೆ 7 ಕ್ವಿಂಟಾಲ್ ಅಷ್ಟು ಬಿತ್ತನೆಗೆಡ್ಡೆ ಸಾಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ಅರಿಶಿಣ ಏನಿದೆ ಈಗಾಗಲೇ ಮೊಳಕೆ ಬರ್ತಾ ಇದೆ. ಇದರಲ್ಲಿ ಸಾಕಷ್ಟು ಮೊಳಕೆಗಳಿರುತ್ತೆ. ಇದು ನೋಡಿ, ಇದರಲ್ಲಿ 1 2 3 4 ಮೊಳಕೆಗಳು ಇದರಲ್ಲಿ ಇದೆ. ಇದು ಸರಿ ಸುಮಾರು ಒಂದು ಅರಿಶಿಣ ಬಿತ್ತನೆಗೆಡ್ಡೆ ನಮಗೆ 40 ಗ್ರಾಮ್ ಅಷ್ಟು ತೂಕ ಇರುತ್ತೆ. ಸೊ ಈ ರೀತಿಯಾದಂಥ ಒಂದು ಗೆಡ್ಡೆಯನ್ನು ಕೂಡ ನಾವು ಬಿತ್ತನೆಗೆ ಬಳಸ್ಬೋದು. ಇದನ್ನು ಕೂಡ ಅಷ್ಟೇ ನಾವು ಬೀಜೋಪಚಾರ ಮಾಡಿ ತದನಂತರದಲ್ಲಿ ನಾವು ಬಿತ್ತನೆಗೆ ಬಳಸಬೇಕಾಗುತ್ತೆ. ಬೀಜೋಪಚಾರಕ್ಕೆ 1 ಲೀಟರ್ ನೀರಿಗೆ 2 ಗ್ರಾಮ್ ಬ್ಯಾವಿಸ್ಟಿನು ಮತ್ತು 1.5 ml ಅಷ್ಟು ಕ್ವಿನಾಲ್ಫಾಸ್ ದ್ರಾವಣನ ಹಾಕಿ ಚೆನ್ನಾಗಿ ಕಲಸಿ ಅದರಲ್ಲಿ ನಾವು ಈ ಬಿತ್ತನೆಗೆ ಬಳಸ್ತಾ ಇರುವಂತಹ ಈ ರೋಗರಹಿತ ಗೆಡ್ಡೆಗಳನ್ನು ಏನು ಮಾಡಬೇಕು, ಆ ದ್ರಾವಣದಲ್ಲಿ ನಾವು ಸರಿಸುಮಾರು 20 ರಿಂದ 30 ನಿಮಿಷ ನೆನೆಸಿಟ್ಟು ತದನಂತರ ನಾವು ಇದನ್ನು ಬಿತ್ತನೆಗೆ ಬಳಸಬಹುದು. ಇದರಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ, ನಾವು ತಾಯಿಗೆಡ್ಡೆ ಬೆಳೆಸಿದ್ರೆ 10 ರಿಂದ 12 ಕ್ವಿಂಟಾಲ್ ತಾಯಿಗೆಡ್ಡೆ ಬೇಕಾದರೆ ಬೆರಳು ನಮಗೆ 7 ಕ್ವಿಂಟಾಲ್ನಷ್ಟು ಸಾಕಾಗುತ್ತೆ. ಸಸಿಗಳ ಸಂಖ್ಯೆ ಎರಡರಲ್ಲೂ ಒಂದೇ ಸಮನಾಗಿ ಬರುತ್ತೆ. ನೀವು 10 ರಿಂದ 12 ಕ್ವಿಂಟಾಲ್ ತಾಯಿಗೆಡ್ಡೆ ಬೆಳೆಸಿದ್ರೆ, ಉತ್ತಮವಾದಂಥ ಒಂದು ಗುಣಮಟ್ಟದ ತಾಯಿಗೆಡ್ಡೆ ಬೆಳೆಸಿದ್ರೆ ಅದರಲ್ಲಿ ಸುಮಾರು ನಮಗೆ 20 ರಿಂದ 21 ಸಾವಿರ ಸಸಿ ಇರುತ್ತೆ. ಈ ರೀತಿಯಾದಂಥ ಒಂದು ಬೆರಳನ್ನು ಕೂಡ ಬಳಸಿದ್ರು ಕೂಡ ನಾವು 20 ರಿಂದ 21 ಸಸಿಗಳನ್ನು ನಾವು ಒಂದು ಎಕರೆಗೆ ಆರಾಮಾಗಿ ಸುಲಭವಾಗಿ ನಾವು ಕಾಪಾಡ್ಕೋಬೋದು. ಅಷ್ಟು ಸಸಿಗಳು ಬೆಳೆದ್ರೆ ನಮಗೆ ಒಂದು ಉತ್ತಮವಾದಂಥ ಒಂದು 35-38 ಕ್ವಿಂಟಾಲ್ನಷ್ಟು ಇಳುವರಿಯನ್ನು ನಾವು ಸುಲಭವಾಗಿ ಪಡಿಬೋದಾಗಿದೆ.